ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಜಾನಪದ ಕಣಜ 242ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ತಂಗಾಳಿ ತೀಡಣ್ಣ ತಂಪು ನೀನೆರೆಯಣ್ಣ, ತಂಗಾಳಿ ತೀಡಣ್ಣ ತಂಪು ನೀನೆರೆಯಣ್ಣ, ಊರ ಮುಂದಲ ಹೊಲ ಅರಗಿ ನನ್ನಾತ ಬರುವಾಗ, ಊರ ಮುಂದಲ ಹೊಲ ಅರಗಿ ನನ್ನಾತ ಬರುವಾಗ, ಬರಮೈಲಿ ಬರುವಾರು ಬಿಸಿಲಿಗೆ, ಬರಿಮೈಲಿ ಬರುವಾರು ಬಿಸಿಲಿಗೆ. ಇಲ್ಲಿ ಜಾನಪದ ಗರತಿ ಗಂಡನೇ ಸರ್ವಸ್ವ, ಗಂಡನ ಒಂದು ಆರೈಕೆ, ಆತನ ಒಂದು ಉಪಚಾರ, ಆತನ ಒಂದು ಸುಖ ದುಃಖಗಳನ್ನ ಎಲ್ಲವನ್ನ ತಾನು ಹೆಗಲು ಕೊಟ್ಟು ಹೆಗಲಾಗಿ ಸರಿ ಸಮಾನವಾಗಿ ಹಂಚಿಕೊಂಡು ಆತನ ಶ್ರೇಯಸ್ಸಿಗೆ ಬದುಕಬೇಕು ಅಂತಕ್ಕಂತಹ ಒಂದು ಬಹುದೊಡ್ಡ ಆಶಯವನ್ನ ಇಟ್ಕೊಂಡಂತವಳು ಅಂದ್ರೆ ನಮ್ಮ ಜಾನಪದ ಗರತಿ. ತಂಗಾಳಿ ತೀಡಣ್ಣ ತಂಪ ನೀನೆರೆಯಣ್ಣ ಅಂದ್ರೆ ತಂಗಾಳಿ ಬರ್ಲಿ, ಆ ಮಾರುತಗಳಿಗೆ ಮಳೆಗೆ ಹೇಳ್ತಾಳೆ ತಂಪಾಗ್ಲಿ. ಯಾಕಂತ ಹೇಳಿದ್ರೆ ಊರ ಮುಂದಿನ ಹೊಲ ಅರಗಿ ನನ್ನಾತ ಬರಿಮೈಲಿ ಬರುವ ಬಿಸಿಲಿಗೆ, ಊರ ಮುಂದಿನ ಹೊಲವನ್ನ ಅರಗಿ ಬರಿಮೈಲಿ ನನ್ನ ಯಜಮಾನರು ಬರ್ತಾ ಇದ್ದಾರೆ, ಅವರಿಗೆ ತಂಪಾಗ್ಲಿ, ದೇಹ ತಂಪಾಗ್ಲಿ ಅಂತಕ್ಕಂಥದ್ದು ಪ್ರಕೃತಿ ಮಾತೆಯನ್ನು ಸಹ ಆಕೆ ದೈನ್ಯತೆಯಿಂದ ತನ್ನ ಕುಟುಂಬದ ಶ್ರೇಯಸ್ಸಿಗಾಗಿ ಬೇಡ್ತಾ ಹೋಗ್ತಾಳೆ. ಹಾಗೇನೆ ಅರಸ ಓದಲ್ಲೆಲ್ಲ ಹರ್ಷವಾಗಿರಲ್ಲವ್ವ, ಅರಸ ಓದಲ್ಲೆಲ್ಲ ಹರ್ಷವಾಗಿರಲ್ಲವ್ವ. ತನ್ನ ಗಂಡ ಅಂದ್ರೆ ದೊರೆಮಗ ಅಂತ ಹೇಳಿ ಆಕೆ ಕರ್ಕೊಳ್ತಾಳೆ. ಸಿರಿಗಂಧದ ಮರವು ನೆರಳ ಕೊಡಿ, ಸಿರಿಗಂಧದ ಮರವು ನೆರಳ ಕೊಡಿ, ಹಿಡಿದಿರಲಿ ಉರಿ ಬಿಸಿಲ ಮೋಡ ತಡೆದಿರಲಿ, ಹಿಡಿದಿರಲಿ ಉರಿ ಬಿಸಿಲ ಮೋಡ ತಡೆದಿರಲಿ. ಆ ಸಿರಿಗಂಧದ ಮರವೇ ನನ್ನ ಪತಿಗೆ ನೆರಳನ್ನ ಕೊಡು ಅಂತೇಳಿ ಒಂದ್ ಕಡೆಗೆ ಬೇಡ್ತಾ ಇದ್ದಾಳೆ. ಹಿಡಿದಿರಲಿ ಉರಿ ಬಿಸಿಲ ಮೋಡ ತಡೆದಿರಲಿ, ಆ ಉರಿ ಬಿಸಿಲನ್ನ ಹಿಡಿಲಿಕ್ಕೆ ಮೋಡ ಆ ಒಂದು ತಡೆಯನ್ನ ಒಡ್ಲಿ ಅಂತ ಹೇಳಿ ಪ್ರಕೃತಿಗೆ ಆಕೆ ಸವಾಲನ್ನ ಒಡ್ಡಿ, ಪ್ರಕೃತಿಗೆ ಆಜ್ಞೆಯನ್ನ ಮಾಡಿ ದೈನ್ಯತೆಯಿಂದ ಪ್ರಕೃತಿಯನ್ನ ಬೇಡಿ ತನ್ನ ಗಂಡನ ಶ್ರೇಯಸ್ಸಿಗೆ ಬೆನ್ನೆಲುಬಾಗಿ ನಿಂತಹ ಜಾನಪದ ಗರತಿಯ ಮಾತುಗಳನ್ನ ನೋಡಿದಾಗ ಎಲ್ಲ ಒಂದ್ ಕಡೆಗೆ ಕುಟುಂಬದಲ್ಲಿ ಪರಸ್ಪರ ಅನೋನ್ಯತೆ, ಆತ್ಮವಿಶ್ವಾಸಗಳು ಇದ್ದಾಗ ಮಾತ್ರ ಒಂದು ಸುಖಿ ಕುಟುಂಬ ಆಗ್ಲಿಕ್ಕೆ ಸಾಧ್ಯ. ಇಂತಹ ಮಾತುಗಳು ಬರಬೇಕು ಅಂದ್ರೆ ಯಾವುದೋ ಒಂದು ಸುಖಿ ಕುಟುಂಬದಲ್ಲಿ ಮಾತ್ರ ಈ ತರದ ಅನೋನ್ಯತೆಯ ಭಾವದ ಮಾತುಗಳು ಬರ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಬದುಕು ಬಂಗಾರವಾಗ್ಲಿಕ್ಕೆ ಸಾಧ್ಯ ಅಂತೇಳಿ ಅನ್ಕೊಳ್ಬೇಕಾಗ್ತದೆ. ಕುಟುಂಬದಲ್ಲಿ ನೋವು ನಲಿವುಗಳು ಸಹಜ, ಅವೆಲ್ಲವನ್ನ ಹಂಚಿಕೊಂಡು ಬದುಕನ್ನ ಬೆಳಗಿಸಿಕೊಂಡು ಬಾಳ್ತಕ್ಕಂತಹ ನಮ್ಮ ಒಂದು ಜಾನಪದ ಗರತಿಯರ ಜಾಣ್ಮೆಯನ್ನ ನಾವೆಲ್ಲರೂ ಸಹ ಮೆಚ್ಚಬೇಕಾಗ್ತದೆ. ಅವರ ಆದರ್ಶಗಳನ್ನ ನಾವು ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ಹೆಮ್ಮೆ ಪಡಬೇಕಾಗ್ತದೆ, ಅವನ್ನ ಅನುಸರಿಸಬೇಕಾಗ್ತದೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಧನ್ಯವಾದಗಳು.